ಅಕ್ಕನ ಬಲ್ಲಿ ಅಂತ ಹೇಳಿನಿ. ಇವರೊಬ್ರು ಎಂತಕ್ಕೆ ಹಿಂಗೆ ಮಾಡ್ತಾರೆ ಏನೋ. ಹಂಗೆ ಹೇಳಿದ ಹೊತ್ತು ತಪ್ಪಿಸ್ತಿರ್ಲಪ್ಪ. ಮನೇಲಿ ಅಪ್ಪ ಬೇಡ ಅಂತ ಹೇಳತ್ತ, ಇಲ್ಲ ನಮ್ಮ ಮನೇದು ಅದೆಯಲ್ಲ ಅದೇ ಏನಾರು ಬೇಡ ಅಂತ ಹೇಳ್ತಾ ಎಂಥದ ಇನ್ನು. ಎಂತ ಮಾಡೋದು, ಈಗ ಬಂದಿದ್ದು ದಂಡ ಆಗ್ತದ ಎಂಥದ. ಈಗ ಅಳಿ ಹೇಳಿದ್ರೆ ಕೇಳ್ತದೆ, ಮತ್ತು ನಾವೆಲ್ಲ ಹೇಳಿದ್ರೆ ಅದು ಕೇಳಲ್ಲ. ತೊತ್ತಾದರೂ ಪತ್ತಿಕ್ಕಿಲ್ಲಲ್ಲ. ಯಾರು ಪಂಚಿ ಕಣ್ಣಂಗಾತ. ಓ ಮಾದಪ್ಪಣ್ಣ ಬಂದ್ರೆ ಎಂಥ ಕತೆನಪ್ಪ. ಬಂದ್ರೆ ನಾ ಇಲ್ಲಿಂದ ಎದ್ದೇ ಹೋಗ್ತೀನಿ, ಸಾವಸಲ್ಲ. ಎಂತ ನಿಂಗಣ್ಣಗೌಡ್ರೆ, ಯಾರಿಗೆ ಕಾಯ್ತಾ ಇರೋದು ನೀವು? ಅಲ್ಲ ನಾ ಎಂಥದೋ ಜ್ಞಾನ ಮಾಡ್ತಾ ನನ್ನಷ್ಟಕ್ಕೆ ನಾನೇ ಹೇಳ್ಕಿತಾನೆ ಇದ್ದೀನಿ. ಅಂತ ತಿಳ್ಕೊಬೇಡಿ. ಅದು ನಮ್ಮ ಒಳಗಿನ ಬರೋಕ್ಕೆ ಹೇಳಿದ್ದೆ ಒಂಚೂರು ಮಾತಾಡೋಕ್ಕದೆ ಅಂಥೇಳಿ. ಹಂಗೆ ಹೊತ್ತಿಗೆ ಸರಿಯಾಗಿ ಬರ್ತಿದ್ರಪ್ಪ. ಇವತ್ತು ಇಷ್ಟೊತ್ತಾದರೂ ಬರಲ್ಲ. ಕಡಿಕೆಲ್ಲರು ಮಾದಪ್ಪಣ್ಣ ಬಂದರೆ ಏನು ಗತಿ ಸಾಯದ ಮರ್ರ. ಮೊನ್ನೆ ನೋಡಿದ ಕಾಣ್ಬಾರ್ದಿತ್ತಾನ. ಹೆಂಗೆ ಸುಖ ಸುಮ್ಮನೆ ಈ ಮನ್ಸಯ್ಯ. ಛೇ, ಹಾಗಲೇ ಹೇಳುವುದಲ್ಲವ ಗೌಡ್ರೆ. ಅನಿಲ ಬಂದು ತುಂಬ ಹೊತ್ತು ಕಾದು ಹೋದ. ಅವನು ಆಗಲೇ ಬಂದಿದ್ದ, ನೀವೇ ತಡವಾಗಿ ಬಂದಿದ್ದು. ಹೌದಾ? ಏನು ಗತಿ ಸಾಯದ ಮರನ. ಅದೇ ನೋಡಿದೆ, ಹೇಳಿದ ಹೊತ್ತಿಗೆ ಬರದೇ ಇರ್ತಿರ್ಲಲ್ಲ ಅಂತ. ನಾನು ಮನೇಲಿ ಅಂಥದ್ರಲ್ಲೇ ಮಾತಿಗೆ ಸಿಕ್ಕಿದ್ರೆ ಯಾರೋ ಮಾತಾಡ್ತಾ ತಡ ಆಗಿ ಹೋತು ಮರ. ಎಂತ ಮಾಡೋದೀಗ. ಎತ್ಲಾಗ ಹೋದ್ರು ಅಂತ ಏನಾರು ಗೊತ್ತಾತ? ಮನೆಗೆ ವಾಪಸ್ಸೇ ಹೋದ್ರೆ ಎಂಥ ಕತೆ ಮರ್ರ. ಇಲ್ಲ, ವಾಪಸ್ ಹೋಗಲಿಲ್ಲ, ಮನೆಗೆ ಹೋಗಲಿಲ್ಲ. ಇಲ್ಲಿ ಅವರ ಮೆಷಿನ್ ಇದೆಯಲ್ಲ, ಅಲ್ಲಿ ಏನು ಕೆಲಸ ಇದೆ, ನಾನು ಹೋಗಿ ಬರ್ತೇನೆ, ಸ್ವಲ್ಪ ಸಮಯ ಕಳೆದು ಬರ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ಬರ್ತಾನೆ. ಒಂದು ಫೋನ್ ಮಾಡ್ಬೋದಲ್ಲ? ಓ, ಗುಂಡಪ್ಪಣ್ಣ ಪಾಪಣ್ಣನ ಜೊತೆ ಇರ್ಬೇಕೇನಲ್ಲ. ಅಲ್ಲ, ಫೋನ್ ಮಾಡಲ್ಲ. ಫೋನ್ ಮಾಡಿ ನಾ ಕರೆದ್ರೆ ಎಂತಕ್ಕೆ ಏನು ಎತ್ತ ಅಂತ ಅವರು ಇಬ್ಬರು ಬರೋಕ್ಕದಾರೆ. ಇವ್ರು ಬಾಲ ಬಿಡೋದೇ ಇಲ್ಲಲ್ಲ. ಅವ್ರು ಹೆಂಗಿದ್ರು ನೋಡೋಣ. ಬರ್ತಾರೆ, ಹಂಗೆ ಹೇಳಿದ್ಮೇಲೆ ಬರ್ತಾರೆ. ನಾ ಮತ್ತೊಂದು ಫೋನ್ ಗೀನ್ ಮಾಡೋಕ್ಕೆ ಹೋಗಲ್ಲ ಈಗ. ಸರಿ. ಹಾಗಾದರೆ ಈಗ ಬರೀ ಕಾಫಿಯಾ ಅಥವಾ ಗೋಲಿ ಬಜೆ ಉಂಟು? ಒಂದು ಪ್ಲೇಟ್ ಕೊಡುವುದಾ? ಹ್ಞೂ, ಇದು ಕಾಫಿ ತಿಂಡಿ 2 ಕೊಡ್ಬೋದೇ. ಅಂಕ ಅವ್ರು ಬರಲಿ. ಅವ್ರಿಗೊಂದು ಪ್ಲೇಟು, ನಂಗೊಂದು ಪ್ಲೇಟು ಘನ ಮಾಡಿಕೊಡಿ ಆತಾ. ಆಯಿತು ಮಾರ್ರೆ. ಓ, ಅನಿಲ ಬಂದನಲ್ಲ. ಅನಿಲ ಎಂತ ಮಾರಾಯ ನೀನು, ಮಾವನನ್ನು ಇಲ್ಲಿ ಕಾಯಲಿಕ್ಕೆ ಬಿಟ್ಟು ನೀನು ಎತ್ಲಗೆ ಹೋದದ್ದು? ಬಂದು ಸುಮಾರು ಹೊತ್ತಾತೇನ. ನಾನು ಆವಾಗಲೇ ಬಂದರೆ ನೀವು ಬರಲಲ್ಲ. ಹಂಗೆ ಸ್ವಲ್ಪ ಹೊತ್ತು ಕಾದು ನಮಗಲ್ಲಿ 1-2 ಆರ್ಡ್ರ್ ಬಂದಿತ್ತು. ಹೊತ್ತಾವತ್ತಿ ಕೆಲಸ. ಗುಂಡಪ್ಪಣ್ಣ ಪಾಪಣ್ಣಣ್ಣ ಮತ್ತು ಅಲ್ಲೇ ಮಾಡ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ಹಿಂಗೆ ಹೋಗಿ ಬರ್ತೀನಿ ಅಂತ ಬಂದೆ. ಎಂತ ಅರ್ಜೆಂಟ್, ಒಂಚೂರು ಮಾತಾಡ್ಬೇಕು ಅಂದ್ರಲ್ಲ, ಮನೆಗೆ ಬರ್ಬೋದಿತ್ತು. ಬೇಡ ಮನೆಗೆ ಬೇಡ. ನಾವು ಆಚೆಗೆ ಎಲ್ಲರೂ ಹೋಗಿ ಮಾತಾಡೋಣ ಒಂಚೂರು. ಬೇಡ, ಇಲ್ಲೇ ಮಾತಾಡೋಣ, ಏನು ತೊಂದರೆ ಇಲ್ಲ. ಸಂಜೀವಣ್ಣ ಹಂಗೆ ಯಾರಿಗೂ ಏನು ಹೇಳಲ್ಲ. ಹಿಂಗೆ ಹೇಳಿ ಅಂತ ಹೇಳಿದ್ರೆ ಮಾತ್ರ ಹೇಳ್ತಾರೆ, ಬಿಟ್ಟರೆ ಸುಮ್ಮನೆ ಯಾರ ಸುದ್ದಿನೂ ಅವರು ಹೇಳೋಕ್ಕೆ ಹೋಗಲ್ಲ. ಹಂಗೆ ಎಷ್ಟು ವರ್ಷದಿಂದ ಇಲ್ಲಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಜನ ಕೂತಿಲ್ಲಿ ಮಾತಾಡ್ತಾರೆ. ಇವತ್ತಿಗೂ ಒಬ್ಬರಿಗೆ ಹೇಳಿ ಗೊತ್ತಿಲ್ಲ. ತೊಂದರೆ ಇಲ್ಲ, ಇಲ್ಲೇ ಮಾತಾಡೋಣ. ಹ್ಞೂ, ಹಂಗೆ ನೀವು ಹೇಳಿದ್ಮೇಲೆ ಈಚೆಗೆ ಬಲ್ಲಿ ಕುತ್ಕೊಳ್ಳಿ. ಸಂಜೀವಣ್ಣ, ಒಂದು ಲೋಟ ಕಾಫಿ, ತಿಂಡಿ ಅಂತ ಒಳ್ಳೇದದೆ ನೋಡಿ ಒಂದೊಂದು ಪ್ಲೇಟ್ ತಿಂಡಿ ಕೊಡಿ. ಇಲ್ಲ, ನನಗೆ ಕಾಫಿ ಕುಡಿತಾ ಕೂರೋಷ್ಟು ಟೈಮ್ ಇಲ್ಲ. ಅಲ್ಲಿ ಗುಂಡಪ್ಪ ಮಾವ ಪಾಪಣ್ಣಣ್ಣ ಇಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ. ಹೋಗ್ಬೇಕು. ನಾನು ಭಾಳ ಲೇಟಾಗಿ ಹೋದ್ರೆ ಮತ್ತೊಂಥರ ತಪ್ಪು ತಿಳ್ಕೊತಾರೆ, ಸರಿಯಾಗಲ್ಲ. ಎಂತಕ್ಕೆ ಅಷ್ಟು ಅರ್ಜೆಂಟ್? ಎಂತಕ್ಕೆ ನಾನು ಬರೋಕ್ಕೆ ಹೇಳಿದ್ದು? ಅಲ್ಲ, ಒಂದು ಲೋಟ ಕಾಫಿನಾರು ಕುಡಿಬೋದಿತ್ತು. ಮತ್ತು ಎಂತ ಮಾಡೋದು, ಕೆಲಸ ಅಂದಮೇಲೆ ಎಂತ ಹೇಳೋಕ್ಕಾಗಲ್ಲ ಅಲ್ಲ. ನಿಮ್ಮ ನೆಂಟು ಏನಾರು ಫೋನ್ ಮಾಡಿದ್ದು ನಾನು ಅದಕ್ಕಾಗಿ ಬರೋಕ್ಕೆ ಹೇಳಿದ್ರ? ಫೋನ್ ಮಾಡಿದರು, ನಾನು ಹೇಳಿದ್ನಲ್ಲ
ಅವ್ರೇನೇನು ಹೇಳಿದ್ರು ಅಂತ. ಹೇಳಿದರೆ ಹೇಳಿದರೆ ನಾನು ಹಂಗಾಗಿ ಮತ್ತು ಒಂದೇ ಸರಿ ದುಡ್ಕಿನ ನಿರ್ಧಾರ ತಗೊಳೋದು ಬೇಡ ಅಂತೇಳಿ ಎಲ್ಲರ ಹತ್ರ ವಿಚಾರಿಸಿ ಇದು ಮಾಡಿದೆ. ನಿಮ್ಮ ಅತ್ತೆ ಬೆಳಿಗ್ಗೆ ಪಾರ್ವತಕ್ಕರ ಮನೆಗೆ ಹೋಗಿತ್ತು. ಪಾರ್ವತಕ್ಕನು ಏನು ತೊಂದರೆ ಇಲ್ಲ, ಭಾಳ ಒಳ್ಳೆ ಜನ ಅಂಥೇಳಿ ಅವ್ರು ಹೇಳ್ಯಾರಂತೆ. ಅವ್ರಿಗಾರು ಏನಾದ್ರು ದೂರದಿಂದ ಗೊತ್ತಾಗೋದು, ಇವ್ರು ಯಾರ ಗುಂಡಪ್ಪಣ್ಣನ ತಂಗಿ ಕೊಟ್ಟಲ್ಲಿನ ನೆಂಟ್ರಂತೆ. ಹಂಗೇನಿದ್ರು ಸೀತ್ ನನ್ನ ಹತ್ರ ಹೇಳ್ತಿತ್ತು, ಎಂಥದನ್ನು ಹೇಳಲ್ಲ ಅಂತ ಹೇಳ್ಯಾರಂತೆ. ಗುಂಡಪ್ಪಣ್ಣವ್ರ ಮನೆಗೆ ಹೋಗೋಕ್ಕೆ ಬೇಡ ಅಂದ್ರಂತವ್ರು. ನಾನೇ ಭರವಸೆ ಕೊಡ್ತೀನಿ, ನೀನು ಇದು ಮಾಡೋದು ಬೇಡ ಅಂತ ಕಳಿಸ್ಯಾರೆ. ಆಮೇಲೆ ನಿಮ್ಮ ಮತ್ತೆ ಸ್ವಲ್ಪ ಇದಾಗಿದೆ. ನಾನು ಮತ್ತು ರಘುವೀರಣ್ಣವ್ರ ಮನೆಗೆ ಹೋಗಿದ್ದೆ. ರಘುವೀರಣ್ಣ ಭಾಳ ಖುಷಿಪಟ್ಟರು. ನಿಮ್ಮ ಹುಚ್ಚ ಹಾಳಾಗಿತ್ತು, ಯಾರೋ ಏನೋ ಹೇಳ್ತಾರೆ ಅಂಥೇಳಿ ನೀವು ಬೇಡ ಅಂತ ಬಿಡಬೇಡಿ, ಮನೆ ಬಾಗಿಲಿಗೆ ಬಂದಿದ್ದನ್ನು ಒದ್ದಾರಿಸ್ದಂಗೆ ಆಗ್ತದೆ, ಎಂಥದೂ ಇಲ್ಲ, ಯಾರೋ ಬೇಕಂತ ಹೊಟ್ಟೆ ಕಿಚ್ಚಿಗೆ ಹಂಗೆ ಮಾಡೋದು. ಹುಡುಗಿ ಮೊನ್ನೆ ನೋಡಿ ಮಾತಾಡ್ಕಿ ಬಂದಾರಂತೆ. ಹೇಳಿದ್ರಂತೆ ಇವ್ರ ಹತ್ರ ನಾವು ಎಲ್ಲರೂ ಒಂದು ಸೆಟ್ಲ್ಮೆಂಟ್ ಇದ್ರಿ ಹೇಳಿ ಅಂತ. ನಾನು ಹೇಳಬೇಕು ಅಂತ ಮಾಡಿದ್ದೆ. ಅಷ್ಟೊತ್ತಿನೊಳಗೆ ನಿಮ್ಮ ಮನೆಗೆ ಆಗಿದೆ, ಒಳ್ಳೆ ಕೆಲಸ ಆಯ್ತು, ನಾನು ಇಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಮಾತು ಕೊಡ್ತೀನಿ, ಹುಡುಗಿದು ಏನಿದಿಲ್ಲ ಅಂತ ಹೇಳಿದ್ರು. ಇನ್ಯಾರ ಹತ್ರ ಕೇಳೋಕ್ಕತ್ತದೆ? ಏನು ಹಲಸಿನಕಾಯ ಚುಳ್ಕಿ ಹಾಕಿ ನೋಡೋಕ್ಕೆ? ಒಂಚೂರು ಫೋನ್ ಮಾಡಿದ್ರೆ ಹೇಳಿ ಹಿಂಗೆ ಅಂತ. ಪಕ್ತ ಮಾತೆತ್ತಿದ್ರೆ ಹುಡುಗಿ ಫೋನಲ್ಲಿ ಮಾತಾಡಲ್ಲ ನಾನು ಹುಡುಗಿ ಅಪ್ಪಗೆ ಫೋನ್ ಮಾಡಿ ಹೇಳಿನಿ, ಹಿಂಗಂತೆ ಏನಂತ ಗೊತ್ತಿಲ್ಲ, ನಮ್ಮ ಹುಡುಗಿ ಯಾಕೋ ಮನಸ್ಸು ಮಾಡ್ತಾನೆ ಮಾರ ಅಂತ ಹೇಳಿದೆ. ಬೇಜಾರು ಮಾಡ್ಕೊಂಡ್ರು. ಅದು ಭಾಳ ಕೆಲಸದ ವತಾವತಿ ಅಂತೆ. ಈಗ ನಿಶ್ಚಿತಾರ್ಥ ಮದುವೆ ಮನೆ ಅಂತೇಳಿ ಸುಮಾರು ರಜೆ ಹಾಕ್ಬೇಕಾಗ್ತದೆ. ಹಂಗಾಗಿ ಆ ಕೆಲಸ ಎಲ್ಲ ಸೇರಿಸಿ ಈಗಲೇ ಮಾಡ್ತಾ ಇದೆ. ಹಂಗಾಗಿ ಫೋನ್ ತಗೊಳಕ್ಕಾಗ್ಲೇನೋ, ಅದಕ್ಕಾಗಿ ಒಂದು ಬೇಜಾರು ಮಾಡ್ಕೊಳೋದು ಬೇಡ ಅಂತ ಹೇಳಿದ್ರು. ಅದು ಒಂದು ಫೋನ್, ಈಗೇನು 2-3 ಫೋನ್ ಇರ್ತಾವಲ್ಲ, ಯಾವುದೋ ಒಂದು ಫೋನ್ ಇಲ್ಲೇ ಮನೆಯಲ್ಲೇ ಅದೆಯಂತೆ. ಅದು ಅಲ್ಲಿಗೆ ತಗೊಂಡೋಗ್ಲ, ಬಹುಶಃ ಅದೇ ನಂಬರಿಗೆ ಮಾಡ್ತಾ ಇದ್ದಾನೋ ಇವ ಎಂಥದ. ಇನ್ನು ಒಂಚೂರು ಹೇಳಿ ನೋಡೋಣ. ನನಗೆ ಹೇಳಕ್ಕೆ ಗೊತ್ತಾಗಲ್ಲ, ನನ್ನ ಹತ್ರ ನಿಮ್ಮಷ್ಟು ಕುಲೋಜಾಗಿ ಮಾತಾಡೋದು ಇಲ್ಲ. ಹಿಂಗಂತೆ ಅಂತ ಹೇಳ್ತೀನಿ. ಸರಿ ಹಂಗಾರೆ ಇದನ್ನು ಹೇಳೋಕ್ಕಾಗೆ ಇದು ಮಾಡಿದ್ದ. ಹೇಳ್ತೀನಿ ನಾನು. ಈಗಲ್ಲಿ ಗುಂಡಪ್ಪ ಪಾಪಣ್ಣನ ಎಲ್ಲ ಅದಾರೆ, ಮಾತಾಡೋಕ್ಕೆ ಸರಿ ಆಗಲ್ಲ. ನಾನು ಮನೆಗೆ ಹೋದವ ಅಲ್ಲಿಂದನೇ ಮಾಡ್ತೀನಿ, ಫೋನ್ ಮಾಡ್ತೀನಿ ನಾನು, ಬಿಡಿ. ಫೋನ್ ಮಾಡೋದೊಂದು ಆತಲ್ಲ, ಪಲ್ಲವಿನ ಒಂದು 4 ದಿನ ಮುಂಚೆ ಕಳಿಸಿದ್ರೆ ಆತಿತ್ತು ಮಾರ. ಮನೆ ಮಾರು ನೋಡಂಗಿಲ್ಲ, ಎಂಥ ಒಂದು ಬಟ್ಟೆ ಬರೀ ಬಂಗಾರ ತರೋಕ್ಕೆ. ಈಗ ನಮ್ಮನೆ ನಿಮ್ಮ ಅತ್ತಿಗೆ ಅಂಥದ್ದು ಗೊತ್ತಾಗಲ್ಲ, ನಿಮಗೆ ಗೊತ್ತಲ್ಲ. ಯಾವುದೊಂದು ಕಾರು ಇದೇ ಹೋಗ್ಬೇಕು. ನಾನು ಮತ್ತು ಯಾರನ್ನು ಜಾಸ್ತಿ ಹೊಚ್ಕೊಂಡವಲ್ಲ. ಹಾಗಾಗಿ ಒಂದು ದಿವಸ ಇನ್ನೇನು ಶಿವಮೊಗ್ಗಕ್ಕೆ ಹೋಗ್ಬೇಕಾಗ್ತದೇನೋ. ಹೋಗಿ ಬಂಗಾರ ಬಟ್ಟೆ ಎಲ್ಲ ಅಲ್ಲಿಂದನೇ ತರೋಣ. ಪುರ್ಸೊತ್ತು ನಿಮ್ಗೆ ಯಾವಾಗ ಆಗ್ತದೆ ಆವತ್ತೇ ಈಗ ಪಲ್ಲವಿನ ಕರ್ಕೊಬಲ್ಲಿ, ಅದನ್ನು ನಮ್ಮನೇಲಿ ಬಿಟ್ಟು ನೀವು ಹೋಗ್ಬೋದು. ಅದು ಈಗ ನಿಶ್ಚಿತಾರ್ಥ ಮುಗಿಸ್ಕೊಂಡು ಬರ್ತದೆ. ಹೇಳಿ ಬಂದೀನಿ, ನಿಮ್ಮ ಅಮ್ಮ ಅಪ್ಪನ ಹತ್ರನೂ ಹೇಳಿ ಬಂದೀನಿ, ನೋಡಿ. ಹಾಂ ಕರ್ಕೊಂಬತ್ತೀನಿ. ಹೇಳಿದೆ, ಅಮ್ಮನೂ ಹೇಳಿದೆ 4 ದಿನ ಮೊದಲೇ ಹೋಗಲಿ ಅಂತ. ಅಪ್ಪನೂ ಹೇಳ್ಯಾರೆ, ಪಲ್ಲವಿನೂ ಹೇಳ್ತಿತ್ತು ಇಷ್ಟು ಬೇಗ ಬರಬಾರ್ದಿತ್ತು, ನಾನು ಅಲ್ಲಿ ಅಪ್ಪ ಅಮ್ಮ ಇಬ್ಬರೇ ಎಂತ ಮಾಡ್ತಾರೇನೋ, ಹೋಗ್ಬೇಕು ಅಂತಿತ್ತು. ಮತ್ತು ನಮ್ಮ ಮನೇಲಿ ಸ್ವಲ್ಪ ಒಂಚೂರು ಇದಿತ್ತ. ಈಗ 10-15 ದಿನ ಇದ್ದಂಗೆ ಆಗ್ತದೆ, ಒಂದು 2 ದಿನ ಇಲ್ಲಿ ನಮ್ಮನೇಲಿ ಇದ್ದು ಹೋಗಲಿ ಅಂತ ನಾನೇ ಹೇಳಿದೆ. ಅದಕ್ಕೆ ಬಾ ಅಂತ ಫೋನ್ ಮಾಡಿದ್ದೆ, ತಕ್ಷಣ ಹೊರಟ್ಕೊ ಬಂದದ್ದು. ಕರ್ಕೊ ಬರ್ತೀನಿ ಬಿಡಿ.